ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜುಲೈ ತಿಂಗಳ ವೃಷಭ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಜೊತೆಗೆ ಈ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಆಗುಹೋಗುಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ, ಈ ಒಂದು ಜುಲೈ 16 ನಂತರ ಸೂರ್ಯ ಮತ್ತು ಗುರು ನಿಮ್ಮ ರಾಶಿಯಲ್ಲಿ 3ನೇ ಮನೆಯಲ್ಲಿ ಒಂದಾಗ್ತಾರೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತೆ. ಉದ್ಯೋಗ ಬದಲಾವಣೆ ಮತ್ತು ಟ್ರಾನ್ಸ್ಫರ್ಗೆ ಕಾಯ್ತಿರೋರಿಗೆ ಶುಭ ಸೂಚನೆ ಸಿಗುತ್ತೆ. ಆದರೆ ಜುಲೈ 27ರಿಂದ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ವಕ್ರನಾಗೋದ್ರಿಂದ ಸಹೋದರರೊಂದಿಗೆ ಸಣ್ಣ ಪುಟ್ಟ ಸಂಘರ್ಷಗಳು ಬರಬಹುದು. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ, ನಿಮ್ಮ ಧನಸ್ಥಾನದ ಅಧಿಪತಿಯಾದಂತಹ ಬುಧ ಗ್ರಹವು ಜುಲೈ 7ರಿಂದ 24ರವರೆಗೂ ವಕ್ರಗತಿಯಲ್ಲಿ ಸಾಕ್ತಾನೆ. ಹಣದ ಹರಿವು ಎಷ್ಟೇ ಚೆನ್ನಾಗಿದ್ರು ಕೂಡ ಬುಧನ ಈ ವಕ್ರನಡೆಯಿಂದ ಕೈ ಸೇರಿದ ಹಣ ಎಷ್ಟೇ ವಿಚಾರ ಮಾಡಿದ್ರು ಕೂಡ ತಕ್ಷಣ ಖರ್ಚಾಗಿ ಹೋಗುತ್ತೆ. ಅನಗತ್ಯ ಆಡಂಬರದ ವಸ್ತುಗಳಿಗೆ ಹಣವನ್ನ ಖರ್ಚು ಮಾಡಬೇಡಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರಕಾರಕನಾದ ಬುಧ ಧನಸ್ಥಾನದಲ್ಲಿ ವಕ್ರನಾಗ್ತಿರೋದ್ರಿಂದ ವ್ಯಾಪಾರಸ್ಥರು ಸ್ವಲ್ಪ ಜಾಗೃತಿ ಇರಬೇಕು. ಈ ತಿಂಗಳು ಹೊಸ ಉದ್ಯಮ ಸ್ಟಾರ್ಟ್ ಮಾಡೋದಾಗ್ಬೋದು ಅಥವಾ ಹೊಸ ಉದ್ಯಮಕ್ಕೆ ಸಹಿ ಮಾಡೋದಾಗ್ಬೋದು, ದೊಡ್ಡ ಮಟ್ಟದ ಸಾಲವನ್ನು ಮಾಡೋದಾಗ್ಬೋದು. ಇದನ್ನ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜುಲೈ 24ರವರೆಗೂ ಅದನ್ನ ಮುಂದೂಡಬೇಕಾಗತ್ತೆ. ಆದರೆ ನಿಮಗೆ ಮಂಗಳನ ಶುಭ ದೃಷ್ಟಿಯಿಂದಾಗಿ ರಿಯಲ್ ಎಸ್ಟೇಟ್, ಆಹಾರ ಧಾನ್ಯಗಳು ಮತ್ತು ರೈತರಿಗೆ ಮುಖ್ಯವಾಗಿ ಈ ತಿಂಗಳ ದ್ವಿತೀಯ ಅರ್ಧದ ನಂತರ 15ರ ನಂತರ ಶುಭ ಸಂಚಾರ ವ್ಯವಸ್ಥೆಗಳಾಗ್ಬೋದು, ಶುಭ ಫಲಗಳು ಸಿಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರವಾಗಿ ನೋಡೋದಾದ್ರೆ, ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಶುಭ ಸಂಚಾರದಿಂದ ನಿಮ್ಮ ಆಕರ್ಷಣ ಶಕ್ತಿ ಹೆಚ್ಚಾಗುತ್ತೆ. ಪ್ರೇಮಿಗಳ ನಡುವೆ ಹಳೆಯ ಕಹಿ ನೆನಪುಗಳು ದೂರವಾಗುತ್ತೆ. ಆದರೆ ನಿಮ್ಮ ರಾಶಿಯಲ್ಲಿ ಬುಧ ವಕ್ರನಾಗಿರೋದ್ರಿಂದ ಸಂಗಾತಿಯೊಂದಿಗೆ ಮಾತಾಡುವಾಗ ತಮಾಷೆಗೂ ಕೂಡ ನೋವು ಉಂಟು ಮಾಡಬೇಡಿ. ಇನ್ನು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಜುಲೈ ಮಧ್ಯಭಾಗದಲ್ಲಿ ಸೂರ್ಯನ ಸ್ಥಿತಿಯಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕೌಟುಂಬಿಕ ಭಿನ್ನಾಭಿಪ್ರಾಯ ಬರಬಹುದು. ಆದರೆ ಜುಲೈ 16 ನಂತರ ಸೂರ್ಯನು ಕಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ, ಜೊತೆಗೆ ಗುರುವಿನ ಜೊತೆಗೆ ಸೇರಿದ ನಂತರ ಮನೆಯ ವಾತಾವರಣ ತಿಳಿಯಾಗುತ್ತೆ. ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳ ಬಗ್ಗೆ ಜುಲೈ 16 ನಂತರ ಶುಭ ಸೂಚನೆಗಳು ಆರಂಭ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯವು ಸಾಧಾರಣವಾಗಿರುತ್ತೆ. ಬುಧನ ವಕ್ರತೆಯಿಂದ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿರೋ ವ್ಯಕ್ತಿಗಳು ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ತಿಂಗಳ ಕೊನೆ ಭಾಗದಲ್ಲಿ ಶನಿ ವಕ್ರನಾಗೋದ್ರಿಂದ ದೈಹಿಕ ಆಯಾಸ ಮತ್ತು ಕಣ್ಣಿನ ದೋಷಗಳು ಕಾಣಿಸ್ಕೊಬಹುದು. ಶನಿ ಮತ್ತು ಗುರುವಿನ ಅನುಗ್ರಹಕ್ಕಾಗಿ ನೀವು ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯ ದ್ವಾರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ನಿಮ್ಮ ಅಂಗೈಯನ್ನು ಒಂದು ಬಾರಿ ಸ್ಪರ್ಶ ಮಾಡಿ ಅದನ್ನು ನೋಡಿ ದಿನಚರಿಯನ್ನು ಆರಂಭ ಮಾಡಿ. ಶುಕ್ರವಾರ ದಿನ ಹಸುವಿಗೆ ಗೋಧಿಟ್ಟಿನಿಂದ ಮಾಡಿದ ಪದಾರ್ಥಗಳನ್ನ ಅಥವಾ ಸಿಹಿ ಪದಾರ್ಥಗಳನ್ನ ತಿನ್ನಿಸಿ. ಇದರಿಂದ ನಿಮ್ಮ ಅದೃಷ್ಟ ಸಂಖ್ಯೆ ಬದಲಾಗುತ್ತೆ. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 5 ಮತ್ತು 9 ಆಗಿದೆ. ಜೊತೆಗೆ ಅದೃಷ್ಟ ಬಣ್ಣ ತಿಳಿ ನೀಲಿ ಆಗಿರುತ್ತೆ. ಒಟ್ಟಾರೆ ಇದಾಗಿತ್ತು ಜುಲೈ ತಿಂಗಳ ವೃಷಭ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ಮಾಹಿತಿಯನ್ನು ನಿಮ್ಮ ವೃಷಭ ರಾಶಿ ಸ್ನೇಹಿತರಿಗೆ ಆದಷ್ಟು ಶೇರ್ ಮತ್ತು ಲೈಕ್ ಮಾಡಿ. ಹಾಗೆ ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.